ನಾವಿವಾಗ ಮುರುಡೇಶ್ವರಕ್ಕೆ ಹೋಗಬೇಕು ಅಂತ ಮುರುಡೇಶ್ವರಕ್ಕೆ ಹೊರಟಿದ್ದೀವಿ. ಇದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಪಿರಿಯಾಪಟ್ಟಣದಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ದೀವಿ ಊಟ ಮಾಡೋಣ ಅಂತ. ಇದೇನು ಅಂತ ಗೊತ್ತಾಗ್ತಿಲ್ಲ, ಯಾರಿಗಾದ್ರೂ ಏನಾದ್ರು ಇದೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನು ವಾಟರ್ಫಾಲ್? ವಾಟರ್ಫಾಲ್ಸಲ್ಲಿ ವಾಟರ್ ಇಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವಾಗ ಮುರುಡೇಶ್ವರಕ್ಕೆ ಹೋಗಬೇಕು ಅಂತ ಮುರುಡೇಶ್ವರಕ್ಕೆ ಹೊರಟಿದ್ದೀವಿ. ಇದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು, ತುಂಬ ದಿನದಿಂದ ಎಲ್ಲ ಏನು ಪ್ಲ್ಯಾನ್ ಮಾಡಿಲ್ಲ. ಎಲ್ಲರೂ ಮುರುಡೇಶ್ವರಕ್ಕೆ ಹೋಗಬೇಕು ಅಂತ ಹೊರಟ್ವಿ. ಆ್ಯಂಡ್ ನನ್ನ ತಮ್ಮ ಅಲ್ಲೇ ಇದ್ದಾನೆ, ಹೋದ ಒಳಗೆ. ಸೊ ಇವಾಗ ನಾವು ಹೊರಟಿದ್ದೀವಿ, ನಾನು ಇವನು ಬಂದ ಬಾಯ್ ಬಾಯ್ ಎಲ್ಲಿ ಅನ್ಕೊಂಡು ಬಾಯ್ ಗೊಲ್ಲು ನೋಡಿ. ಸೊ ಇಷ್ಟೇ, ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ಇವನು, ನಮ್ಮಮ್ಮ, ಹಾಯ್ ಮೇಡಮ್ಮ, ಹಾಯ್. ಆ್ಯಂಡ್ ಇನ್ನೂ ಇಬ್ಬರು ಅಲ್ಲಿ ಬರ್ತಾರೆ, ನಮ್ಮ ಚಿಕ್ಕಮ್ಮ ಮತ್ತು ಪಿಂಕಿ. ಅವ್ರನ್ನ ಪಿಕ್ ಮಾಡಿಕೊಂಡು ಹೊರಡೋದೆ. ಬನ್ನಿ, ಇವಾಗ ಬಂದ್ವಿ ಇವ್ರ ಮನೆಗೆ. ಇವ್ರು ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ, ನಾವು ನೋಡ್ತಾನೇ ಇದ್ದೀವಿ. ಇವಾಗ ಬನ್ನಿ ಹೊರಡೋಣ. ಎಷ್ಟು? ಫುಲ್ ಟ್ಯಾಂಕ್. ಇವಾಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋಣ. ಟೈಮು ನೋಡಿ 12:58 ಆಗಿದೆ. ಇನ್ನು ಇಲ್ಲೇ ಇದ್ದೀವಿ, ಮೈಸೂರಲ್ಲೇ ಇದ್ದೀವಿ. ಇನ್ನೂ ಒಂದು ಕಡೆ ಸ್ಟಾಪ್ ಕೊಡಬೇಕು. ಅಲ್ಲಿ ಸ್ಟಾಪ್ ಕೊಟ್ಬಿಟ್ಟು ಆಮೇಲೆ ಡೈರೆಕ್ಟ್ ಮುರುಡೇಶ್ವರ ಹೊರಡೋದೆ. ಸೊ ಗೈಸ್, ಪಿರಿಯಾಪಟ್ಟಣದಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ದೀವಿ ಊಟ ಮಾಡೋಣ ಅಂತ. ಊಟ ಮನೆಯಿಂದನೇ ತಂದಿದ್ದೀವಿ ನೋಡಿ, ಎಲ್ಲ ಮನೆಯಿಂದನೇ ಚಪಾತಿ ಎಲ್ಲ ತಂದಿರೋದ್ರಿಂದ ಅದನ್ನೇ ಊಟ ಮಾಡಿಕೊಂಡು, ಸೊ ತಂದಿರೋ ಚಪಾತಿನ ತಿನ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡೋಣ. ಬಡ್ಜೆಟಲ್ಲಿ ಟ್ರಿಪ್ ಹೋಗ್ಬೇಕಂದ್ರೆ ಒಳ್ಳೆ ಐಡಿಯಾ ಇದೆ ಗೈಸ್. ಮಡಿಕೇರಿ ದಾಟಿ ಮುಂದೆ ಬಂದಿದ್ದೀವಿ. ಸ್ವಲ್ಪ ಹಣ್ಣುಗಳು ತೊಗೊಳ್ಳೋಣ ಆನ್ ದಿ ವೇ ತಿನ್ನೋದಕ್ಕೆ. ಇನ್ನೂ 6 ಅವರ್ಸ್ ಆಗುತ್ತೆ ಮುರುಡೇಶ್ವರ ರೀಚ್ ಆಗೋದಕ್ಕೆ. ಅದಕ್ಕೋಸ್ಕರ ಹಣ್ಣುಗಳು ತೊಗೊಳ್ಳೋಣ ಅಂತ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಎಲ್ಲ ತಗೋತಾ ಇದ್ದಾರೆ. ಇದೇನು ಅಂತ ಗೊತ್ತಾಗ್ತಿಲ್ಲ, ಯಾರಿಗಾದ್ರೂ ಇದೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನು ಮಸ್ತ್ ಮಲ್ಲನ ಅಲ್ಲ, ಮಂಗಳೂರು ಸೌತೆಕಾಯಿ ಅದೇ ಆ ಥರನೇ ಇದೆ. ಶಾಪಲ್ಲಿ ಯಾರು ಇರ್ತಾರೆ. ಆಮೇಲೆ ಇದನ್ನೇ ಏನೋ ಪರ್ಸಿಮಾನ್ ಅಂತ ತೊಗೊಂಡಿದ್ದಾಳೆ. ಇದು ಅದೇ ಇದು ಇನ್ಸ್ಟಾದಲ್ಲೆಲ್ಲ ಸ್ವಲ್ಪ ವೈರಲ್ ಆಗಿಬಿಡುತ್ತೆ ಈ ಫ್ರೂಟ್. ನೋಡೋಣ ಇವತ್ತು ಟೇಸ್ಟ್ ಹೆಂಗಿರುತ್ತೆ ಇದು. ಪರ್ಸಿಮಾನ್. ಪಿಂಕಿ ಏನು ತಗೋತಾ ಇದೆಯಾ? ಏನೂ ಇಲ್ಲ, ಸ್ಟ್ರಾಬೆರಿ ಇಲ್ಲ ಇದು. ಸ್ಟ್ರಾಬೆರಿ ಅಲ್ಲ, ಸ್ಟಿರಾಬೆರಿ ಇಲ್ವಂತೆ. ಸೊ ಇಲ್ಲಿ ಕಾಫಿ ಕುಡಿದು ಬಜ್ಜಿ ತಿಂದು ಹೋಗೋಣ. ವಾಟರ್ಫಾಲ್ಸಲ್ಲಿ ವಾಟರ್ ಇಲ್ಲ. ಕಾಫಿ ಬಂತು, ಕುಡಿತಾ ಇದ್ದಾರೆ. ಸ್ಟ್ರಾಂಗ್ ಬೇಕು ಅಂತ ಸ್ಟ್ರಾಂಗ್ ಮಾಡಿಸ್ಕೊಂಡಿರೋದು ಆ್ಯಕ್ಚುಲಿ. ಕಾಫಿ ಓಕೆನಾ? ಸಪ್ಪೆ ಇದೆಯಾ? ಕರೆಕ್ಟಾಗಿದೆಯಾ? ನಿಮ್ಗೆ ಓಕೆನಾ? ನೋಡಿ, ಇಲ್ಲಿ ಚಿಕ್ಕ ವಯಸ್ಸದು ಮೆಮೊರಿ ಇದೆಲ್ಲ ತಿಂದಿದ್ದೀರಾ ಎಲ್ಲರೂ? ಇದೇನಂತಾರೆ? ಹಾಂ, ಇದು ಆಮೇಲೆ ಇದೇನೋ ಇದು ಎಳ್ಳುದು ಅನಿಸುತ್ತೆ ನೋಡು, ಎಳ್ಳು ಉಂಡೆ ಅಂತಾರೆ. ಆಮೇಲೆ ಇದು ನೋಡಿ, ಇದೆಲ್ಲ ಮಿಠಾಯಿಗಳು, ಪೆಪ್ಪರ್ಮೆಂಟ್. ಇಲ್ಲಿ ಪೆಪ್ಪರ್ಮೆಂಟ್. ಹಲೋ ಇದೆಲ್ಲ ಬಂದರೆ ಚಿಕ್ಕ ವಯಸ್ಸು. ಆಮೇಲೆ ಇಲ್ಲಿ ನೋಡಿ, ಇಲ್ಲೇನೋ ಬ್ಯಾಗ್ ಇದೆ. ಇದ್ರೊಳಗೆ ಆ್ಯಕ್ಚುಲಿ ಚಾಕ್ಲೇಟ್ ಇದೆ. ಮಕ್ಕಳೆಲ್ಲ ಬಂದರೆ ಇಲ್ಲಿ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ. ಹಾಂ, ಏನದು? ಎಷ್ಟು ಏನು ಹೇಳ್ತಾರೆ, ಸೋಂಬೇರಿ ಆಗಿಬಿಟ್ಟಿದ್ದಾರೆ ಅಂದರೆ ನೋಡಿ. ಚುರುಮುರಿನ ಅದು? ಚುರುಮುರಿ ಅಲ್ಲ, ಮತ್ತೆ ಪುರಿ ಮತ್ತು ಮಿಕ್ಸ್ ಮಾಡ್ಕೊಂಡು ತಿನ್ನೋದು, ರೆಡಿ ಮಿಕ್ಸ್. ಚಿಕ್ಕಿ ಚಕ್ಲಿ ಎಲ್ಲ ಚೆನ್ನಾಗಿದೆ ನೋಡಿ ಈ ಅಂಗಡಿ. ನೀವು ಇಲ್ಲಿ ಕೂರ್ಗ್ ಮಡಿಕೇರಿ ಕಡೆ ಬಂದರೆ ಇಲ್ಲಿ ಸ್ಟಾಪ್ ಕೊಡ್ತೀರಾ? ಮ್ಯಾಂಗ್ಳೂರು ರೂಟು. ಇಲ್ಲಿ ಆಲ್ಮೋಸ್ಟ್ ನಾವು ಪ್ರತಿ ಸಲ ಬಂದಾಗಲೂ ಇಲ್ಲೇ ಸ್ಟಾಪ್ ಕೊಡೋದು. ಪರ್ಸ್ ಬೇಕಾ? ನಾನು ತೋರಿಸ್ದೆ, ಅದು ನೋಡಿದೆ, ಓಪನ್ ಆಗುತ್ತೆ. ಚಾಕ್ಲೇಟ್ ಇದೆ ಒಳಗೆ. ಇದು ಏನೋ ಕ್ಯಾಂಡಿ ಸಮಥಿಂಗ್ ಇದೆ. ಕ್ಲಿಪ್ಪು, ಮಕ್ಳಿಗೆ ಬ್ಯಾಗ್ ಒಳಗೆ ನೋಡಿ. ನನ್ನ ಕೂದಲಿಗೆ ಸೆಟ್ ಆಗುತ್ತೆ ಇದು. ನನ್ನ ಕೂದಲು ಸರಿ ತಗ್ಸ್ಕೊ ನಿಮ್ಮ ಅಮ್ಮನ ಹತ್ರ.
ನೋಡಿ ಮೇಲೂ ಇದೆ ಆಟ ಸಾಮಾನುಗಳು. ಅದೊಂದು ಸರಿ ಇದು ವಾಚನ್ಗೆ ಅಷ್ಟೇ. ಇವಾಗೊಂದು ಕಾಫಿ ಕುಡ್ಕೊಂಡು ಹಿಂಗೆ ಹೊರಡೋದು. ಆ್ಯಕ್ಚುಲಿ ಇಲ್ಲಿ ಫಾಲ್ಸು ನೀರು ಬರುತ್ತೋ ಏನೋ ಗೊತ್ತಿಲ್ಲ, ಸದ್ಯಕ್ಕೆ ನೀರಿಲ್ಲ, ಇಷ್ಟೇ ಬರ್ತಿರೋದು ನೀರು ಸದ್ಯಕ್ಕೆ, ಸಮ್ಮರ್ ಅಂತ. ಇಲ್ಲೊಂದು ಸ್ಟಾಪ್ ಕೊಟ್ಟರೆ ಸಮಾಧಾನನಾ? ಹಾಂ ಕಾಫಿ ಎಲ್ಲ ಕುಡ್ದಾಯ್ತು, ಹೊರಡ್ತಾ ಇದೀವಿ ಎಲ್ಲ. ಏನೇನೋ ತಗೊಂಡ ಇದೇನಿದೆ ಇಳಿದ್ಮೇಲೆ ಒಂಚೂರು ಪೊಟೇಟೊ ಬಿಸ್ಕೆಟ್. ಆಮೇಲೆ ಇಲ್ಲಿ ನೋಡಿ ಊನೋ ಕಾರ್ಡ್ಸ್ ತಂದಿದೀವಿ. ಹೆಂಗಾಡೋದು ಅಂದ್ರೆ ಇವಾಗ ಕಾರ್ ಒಳಗೆ ಹೆಂಗಾಡೋದು ಗೊತ್ತಿಲ್ಲ, ನೋಡ್ಬೇಕು. ಟ್ರೇ ತಗೋಬೇಕಿತ್ತು ನಾವು. ಅಲ್ಲಿ ಇಸ್ಕೊಳ್ಳೆ, ಅವ್ರ ಹತ್ರ ಇತ್ತಲ್ಲ. ಪ್ಲೇಟ್ಸ್ ಇಸ್ಕೋಬಹುದು. ಪ್ಲೇಟ್ಸ್ ಏನಾದ್ರು ಕೊಡ್ತಾರೆ, ಹಣ್ಣು ಎಲ್ಲ ಕಟ್ ಮಾಡ್ತಾ ಇರ್ತಾರೆ ಇವರು. ಯೂಸ್ ಅಂಡ್ ಥ್ರೋ ಇಟ್ಟಿರ್ತಾರೆ ಅನ್ಸುತ್ತೆ. ಕೇಳು, ನೀವೆಲ್ಲ ಹಣ್ಣು ಕಟ್ ಇಲ್ಲ ರಟ್ಟಿದ್ರೆ ಓಕೆನಾ? ಅಲ್ಲ ಬೇಡ, ಈಗ ಸದ್ಯಕ್ಕೆ ಮ್ಯಾನೇಜ್ ಮಾಡಿ, ನೆಕ್ಸ್ಟ್ ಇಳಿಯ ಕಡೆ ನೋಡೋಣ ಅಂತ. ಏನ ಈಗ ಬೇಡ ನಡೀರಿ. ಸೊ ಇವಾಗ ಬೋರ್ ಆಗುತ್ತಲ್ಲ ಅಂದ್ಬಿಟ್ಟು ಹೂನ ಆಡ್ಕೊಂಡು ಹೋಗೋಣ ಅನ್ಕೊಂಡಿದೀವಿ. ಯಾಕಂದ್ರೆ ಇಲ್ಲಿ ಘಾಟ್ ಸೆಕ್ಷನ್ ಇರೋದ್ರಿಂದ ಒಂಥರ ತಲೆ ಸುತ್ತು, ಹೊಟ್ಟೆ ತೊಳಸ್ದಂಗೆ, ವಾಮಿಟ್ ಬರಂಗಾಗುತ್ತೆ. ಸೊ ಊನೋ ಆಡಿದ್ರೆ ಸ್ವಲ್ಪ ಮರ್ತಂಗಾಗುತ್ತೆ ಅಂತ ಅಷ್ಟೇ ಅಲ್ವೇನೆ. ಎಂಗೇಜ್ ಆಗಿರ್ತೀವಿ. ಹಾಂ, ಲತನ್ಗೆ ಎಂಗೇಜ್ಮೆಂಟ್ ಜಾಸ್ತಿ ಇದ್ದಷ್ಟು ನಮಗೆ ಬೇರೆದ್ರ ಬಗ್ಗೆ ಗಮನ ಸೆಳೆಯಲ್ಲ, ಅದಕ್ಕೋಸ್ಕರ ಬೋಟಿ ತಗೋಬೇಕಾಯ್ತು. ಬೋಟಿ ತರಬಹುದು. ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗೈಸ್, ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೊಂಡಿದ್ದೀವಿ. ಇವಾಗ ಸಂಜೆ 6:15. ಸೊ ಎಲ್ಲ ಸ್ವಲ್ಪ ಚಾಟ್ಸ್ ಥರ ಏನಾದ್ರು ತಿನ್ನೋಣ ಅಂತ ಹೇಳಿ ಆಗಿಂದ ಬ್ರೇಕ್ ತಗೋತಾನೆ ಇದ್ದೀವಲ್ಲ, ಮಧ್ಯದಲ್ಲಿ ಒಂದು ಬ್ರೇಕ್ ಅಂತ ಕೇಳ್ತಾ ಇದ್ದೆ. ಶ್ರೀ ಮಹೇಶ್ ಪ್ರಸಾದ್ ಅಂತ ಪುತ್ತೂರು ಆಗ್ತಾ ಇದ್ದಂಗೆ ಪಕ್ಕದಲ್ಲೇ ಇದೆ. ಸೊ ಕ್ರಾಸ್ ಆಗ್ತಿ ಅದು ಅದೇ ಪುತ್ತೂರು, ಅದೇ ಬೋರ್ಡು ಪುತ್ತೂರು. ಆ ಕಡೆ ಆದ ತಕ್ಷಣ ಲೆಫ್ಟಿಗಿರೋದೆ ಮಹೇಶ್ ಪ್ರಸಾದ್ ಅಂತ. ಬನ್ನಿ, ನಾವು ಮಂಗಳೂರು ಹತ್ತತ್ರ ಇದ್ದೀವಿ ಅಂತ ಹೇಳೋದಕ್ಕೆ ಇದೊಂದು ಸಾಕು. ಎಲ್ಲ ನೋಡಿರ್ತೀರ ಅನ್ಸುತ್ತೆ, ಧರ್ಮಸ್ಥಳ, ಕುಕ್ಕೆಲೆಲ್ಲ ಆಲ್ಮೋಸ್ಟ್ ಇದೇ ಥರ ಫ್ಯಾನ್ಸ್ ಯೂಸ್ ಮಾಡಿರ್ತಾರೆ. ಎಂಥ ಗಾಳಿ ಬೀಸ್ತದೆ ಗೊತ್ತಾ, ಇದು ನೋಡೋಕ್ಕೆ ಇಷ್ಟು ನಿಧಾನಕ್ಕೆ ತಿರುಗ್ತದೆ ಅನಿಸುತ್ತೆ. ಸಖತ್ ಗಾಳಿ ಇಲ್ಲಿ ನೋಡಿ. ಆಹಾ, ತುಂಬ ಗಾಳಿ ಬೀಸ್ತಾ ಇದೆ. ಎಲ್ರಿಗೂ ಹೊಟ್ಟೆ ಹಸ್ತಿರೋ ಕಾರಣ ಚಾಟ್ಸ್ ತಿಂತಾ ಇದ್ದಾರೆ. ಆ್ಯಕ್ಚುಲಿ ಈ ಚಾಟ್ಸು ನಮ್ಮ ಮೈಸೂರು ಚಾಟ್ ಥರ ಇಲ್ಲ, ಡಿಫ್ರೆಂಟ್ ಆಗಿದೆ. ತುಂಬ ಚೆನ್ನಾಗಿದೆ ಅಂತ ಏನು ಹೇಳೋಕ್ಕಾಗಲ್ಲ. ಓಕೆ ಅಷ್ಟೇನು ಮಸಾಲೆ ಪುರಿ ಅಷ್ಟೇನು ಟೇಸ್ಟ್ ಇಲ್ಲ. ಟೈಮ್ ಬಂದು 9:10. ಸೊ ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಪಕ್ಕಶಾಲಾಗಿ ನಿಲ್ಲಿಸಿದ್ದೀವಿ. ಉಡುಪಿ ಆದಮೇಲೆ ಇನ್ನೂ 1.5 hour ಜರ್ನಿ ಇದೆ ಇಲ್ಲಿಂದ. ಸೊ ಇಲ್ಲಿ ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಆಮೇಲೆ ಮುರುಡೇಶ್ವರಕ್ಕೆ ಹೋಗಿ, ಇನ್ನೂ ರೂಮ್ ಬುಕ್ ಮಾಡಿಲ್ಲ ಮುರುಡೇಶ್ವರಲ್ಲಿ, ರೂಮ್ ಬುಕ್ ಮಾಡಿಕೊಂಡು ಆಮೇಲೆ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿ ಮುಂದೆ ಏನು ಮಾಡ್ತೀವಿ ನೋಡ್ತಾ ಇರಿ. ಎಲ್ಲರೂ ಮುಗೀತು, ಹೊರಟಿದ್ದೀವಿ. ಕೂತು ಬೆನ್ನೆಲ್ಲ ನೋವು ಬಂದುಬಿಟ್ಟಿದೆ ಎಲ್ಲರಿಗೂ. ಅದಕ್ಕೆ ಸ್ವಲ್ಪ ಇಲ್ಲೇ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾ ಇದ್ದೀವಿ. ಚೂರು ಒಂದು 10 minutes ವಾಕ್ ಮಾಡಿಕೊಂಡು ಮತ್ತೆ ಹೊರಡೋಣ. 10 steps ಮಾತ್ರ, ಎಷ್ಟಾಗುತ್ತೆ ಅಷ್ಟು. 10 minutes ಹಿಂಗೆ ವಾಕ್ ಮಾಡಿಕೊಂಡು ಹೊರಡೋಣ. ಇನ್ನೂ 1.5 hour ಜರ್ನಿ ತೋರಿಸ್ತಾ ಇದೆ ಮುರುಡೇಶ್ವರಗೆ. ಅಲ್ಲಿ ಹೋಗಿ ಸ್ಟೇ ಆಗ್ತೀವಿ. ಆ್ಯಂಡ್ ಬೆಳಗ್ಗೆ 6 o'clock ದೇವಸ್ಥಾನ ಓಪನ್ ಅಂತ ಇದೆ. ಸೊ ಒಂದು 6 o'clock ರೆಡಿಯಾಗಿ 6:30 ಹಂಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ರೂಮಿಂದ. ನೋಡೋಣ ಹೇಗಾಗುತ್ತೆ. ಇವಾಗ ಹೋಗಿ ಫುಲ್ಲು ಎಲ್ಲರಿಗೂ ಟಯರ್ಡ್ ಆಗಿದೆ, ಹೋಗಿ ಮಲಗೋದಷ್ಟೇ. ಗೈಸ್, ಫೈನಲಿ ರೂಮಿಗೆ ಬಂದು ರೆಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ನನಗಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಫುಲ್ಲು ಮಲ್ಕೊಂಡ್ರೆ ಸಾಕಪ್ಪ ಅನಿಸ್ಬಿಟ್ಟಿದೆ. ಸೊ ಇವತ್ತು ಡೇ 1 ಹೀಗಿತ್ತು. ಈಗ ಮಲ್ಕೊಂಡು ಬೆಳಗ್ಗೆನೇ ಎದ್ದು ಮುರುಡೇಶ್ವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತೀವಿ ವಾಚ್ ಮಾಡ್ತಾಯಿರಿ. ಅಂಟಿಲ್ ದೆನ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.